أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ನಾನು ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹುರ ಕುರಿತು ಇರುವ ಭವಿಷ್ಯವಾಣಿಯ ಕೆಲವು ಮಗ್ಗಲುಗಳನ್ನು ಪ್ರಸ್ತಾಪಿಸುತ್ತೇನೆ. ಪ್ರತಿಯೊಬ್ಬ ಅಹ್ಮದಿಗೆ ತಿಳಿದಿರುವಂತೆ ಈ ಭವಿಷ್ಯವಾಣಿ ಈಡೇರಿದ್ದಕ್ಕಾಗಿ ಪ್ರತಿ ವರ್ಷ ಜಲ್ಸವನ್ನು ಸಹ ನಡೆಸಲಾಗುತ್ತದೆ. ಇದು ಫೆಬ್ರವರಿ 20, 1886 ಭವಿಷ್ಯವಾಣಿಯಾಗಿದೆ. ಅನೇಕ ಗುಣಗಳನ್ನು ಹೊಂದಿರುವ ಒಬ್ಬ ಪುತ್ರನ ಬಗ್ಗೆ ಇದರಲ್ಲಿ ಹಜರತ್ ಮಸೀಹ್ ಇಸ್ಲಾಮರಿಗೆ ಸುವಾರ್ತೆ ನೀಡಲಾಗಿತ್ತು. ಆದರೆ ಈ ಕುರಿತು ಹೇಳುವುದಕ್ಕೆ ಮುಂಚಿತವಾಗಿ ಮಕ್ಕಳ ಮತ್ತು ಕೆಲವು ಯುವಕರ ಒಂದು ಪ್ರಶ್ನೆಗೆ ನಾನು ಉತ್ತರ ನೀಡಲು ಬಯಸುತ್ತೇನೆ. ಅದೇನೆಂದರೆ, ನಾವು ಹುಟ್ಟುಹಬ್ಬ ಆಚರಿಸದೇ ಇರುವಾಗ ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹುರ ಹುಟ್ಟುಹಬ್ಬವನ್ನು ಏಕೆ ಆಚರಿಸಲಾಗುತ್ತದೆ ಎಂದು ಅವರು ಪ್ರಶ್ನಿಸುತ್ತಾರೆ. ಈ ಬಗ್ಗೆ ಗೊತ್ತಿರಬೇಕಾದ ಸಂಗತಿ ಏನೆಂದರೆ, ಹಜರತ್ ಮಿರ್ಜಾ ಬಶೀರುದ್ದೀನ್ ಮಹಮೂದ್ ಅಹ್ಮದ್ ಸಾಹಿಬ್ರ ಹುಟ್ಟುಹಬ್ಬವನ್ನು ಆಚರಿಸಲಾಗುವುದಿಲ್ಲ. ಬದಲಾಗಿ ಆ ಭವಿಷ್ಯವಾಣಿ ಈಡೇರಿದ ಕಾರಣದಿಂದ ಜಲ್ಸ ನಡೆಸಲಾಗುತ್ತದೆ. ಹಜರತ್ ಖಲೀಫತುಲ್ ಮಸೀಹ್ ಸಾನಿ ರಜಿಯಲ್ಲಾಹುರ ಜನನ ಕ್ರಿಸ್ತಶಕ 1889 ಜನವರಿ 12ರಂದು ಆಗಿತ್ತು. ಮುಸ್ಲಿಮೌದ್ ರಜಿಯಲ್ಲಾಹುರ ಭವಿಷ್ಯವಾಣಿ ಏನು ಎಂಬುದರ ಕುರಿತು ಹೆತ್ತವರು ಮಕ್ಕಳಿಗೆ ಓದಿ ಹೇಳಿಕೊಡಬೇಕು ಮತ್ತು ಮನವರಿಕೆ ಮಾಡಿಸಬೇಕು. ಇದೊಂದು ಮಹತ್ತಾದ ಭವಿಷ್ಯವಾಣಿಯಾಗಿದೆ. ಹಿಂದಿನ ದೈವಿಕ ಗ್ರಂಥಗಳಲ್ಲಿ ಇರುವ ಪ್ರಕಾರ ಮತ್ತು ಪ್ರವಾದಿಗಳು ಸುವಾರ್ತೆ ನೀಡಿದಂತೆ ಹಾಗೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭವಿಷ್ಯವಾಣಿ ಪ್ರಕಾರ ಹಜರತ್ ಮಸೀಹ್ ಇಸ್ಲಾಮರೊಡನೆ ಅಲ್ಲಾಹನು ಇದನ್ನು ಘೋಷಿಸಲು ಹೇಳಿದ್ದನು. ಇದೊಂದು ದೀರ್ಘವಾದ ಭವಿಷ್ಯವಾಣಿಯಾಗಿದೆ. ಈ ಭವಿಷ್ಯವಾಣಿಯಲ್ಲಿ ಆ ಪುತ್ರನ ವೈಶಿಷ್ಟ್ಯಗಳನ್ನು ವಿವರಿಸಲಾಗಿದೆ. ಅವುಗಳಲ್ಲಿ ಒಂದೆರಡರ ಕುರಿತು ನಾನು ಪ್ರಸ್ತಾಪಿಸುತ್ತೇನೆ. ಪುತ್ರನು ಬಹಳ ಬುದ್ಧಿವಂತ ಮತ್ತು ವಿವೇಕಶಾಲಿ ಆಗುವನು. ಅವನನ್ನು ಬಾಹ್ಯ ಮತ್ತು ಆಂತರಿಕ ಜ್ಞಾನಗಳಿಂದ ತುಂಬಿಸಲಾಗುವುದು. ಬಂದಿಗಳ ಬಿಡುಗಡೆಗೆ ಅವನು ಕಾರಣೀಭೂತನಾಗುವನು ಎಂದು ಭವಿಷ್ಯವಾಣಿಯಲ್ಲಿ ನುಡಿಯಲಾಗಿದೆ. ಇದು ದೀರ್ಘವಾದ ಆ ಭವಿಷ್ಯವಾಣಿಯ ಕೆಲವು ಸಾಲುಗಳಾಗಿವೆ. ಹೇಳಲಾದ ಕಾಲಾವಧಿಯೊಳಗೆ ಆ ಪುತ್ರನು ಜನಿಸಿದ್ದನ್ನು ನಾವು ನೋಡಿದ್ದೆವು. ಅವರು ಭವಿಷ್ಯವಾಣಿಯಲ್ಲಿ ನುಡಿಯಲಾದ ಎಲ್ಲ 52 ಸಂಗತಿಗಳ ಸಾಕ್ಷಾತ್ಕಾರವಾದರು. ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹುರ ಖಿಲಾಫತ್ ಕಾಲದ ಪ್ರತಿಯೊಂದು ದಿನವೂ ಈ ಭವಿಷ್ಯವಾಣಿಯ ಈಡೇರಿಕೆಯ ವೈಭವವನ್ನು ಪ್ರಕಟಗೊಳಿಸುತ್ತಿತ್ತು ಮತ್ತು ಅಹ್ಮದೇ ಜಮಾತಿನ ಪ್ರಗತಿಯ ಪ್ರತಿಯೊಂದು ದಿನವೂ ಇದರ ಬೆಳಗುವ ಸಾಕ್ಷಿಯಾಗಿದೆ. ಈ ಭವಿಷ್ಯವಾಣಿಗೆ ಸಂಬಂಧಪಟ್ಟು ನಾನು ನೀತಿವಂತರಾದ ಕೆಲವು ವ್ಯಕ್ತಿಗಳ ಸಾಕ್ಷ್ಯಗಳನ್ನು ಮುಂದಿರಿಸುತ್ತೇನೆ. ಅವರಿಗೆ ಜಮಾತಿನೊಂದಿಗೆ ಯಾವುದೇ ಸಂಬಂಧವಿಲ್ಲ ಮತ್ತು ಅವರು ಅಖಂಡ ಭಾರತದ ಪ್ರಸಿದ್ಧ ವ್ಯಕ್ತಿಗಳಾಗಿದ್ದರು. ಒಬ್ಬ ಸಂಶೋಧಕ, ಲೇಖಕ, ಸಾಹಿತಿ, ಅಂಕಣಗಾರ ಹಾಗೂ ಚರಿತ್ರಗಾರರಾದ ಮೌಲಾನಾ ಗುಲಾಮ್ ರಸೂಲ್ ಮೆಹರ್ ಸಾಹಿಬ್ ಶೇಖ್ ಅಬ್ದುಲ್ ಮಾಜೀದ್ ಸಾಹಿಬರೊಡನೆ ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹುರ ಬಗ್ಗೆ ಹೀಗೆ ಹೇಳಿದರು: ಆ ಮಹತ್ತಾದ ವ್ಯಕ್ತಿಯ ಸಾಧನೆಗಳ ಕುರಿತು ಇರುವ ಸಂಪೂರ್ಣ ಮಾಹಿತಿ ನಿಮ್ಮ ಯಾವುದೇ ಗ್ರಂಥದಲ್ಲಿ ಇಲ್ಲ. ನಾವು ಅವರನ್ನು ಬಹಳ ಸಮೀಪದಿಂದ ನೋಡಿದ್ದೇವೆ. ಅವರನ್ನು ಅನೇಕ ಬಾರಿ ಭೇಟಿ ಮಾಡಿದ್ದೇವೆ. ಮುಸ್ಲಿಂ ಸಮುದಾಯಕ್ಕಾಗಿ ಅವರು ಪರಿಪೂರ್ಣವಾದ ತ್ಯಾಗಿಯಾಗಿದ್ದರು. ಪಕ್ಷಪಾತದ ಹಾಗೆ ಅವರಲ್ಲಿ ಹೆಸರಿಗೆ ಕೂಡ ಇದ್ದಿರಲಿಲ್ಲ. ಅವರು ಅತ್ಯಂತ ಬುದ್ಧಿವಂತರಾಗಿದ್ದರು. ಆದರೆ ದೌರ್ಭಾಗ್ಯವಶಾತ್ ಮುಸ್ಲಿಮರು ಮಿರ್ಜಾ ಸಾಹಿಬರಿಗೆ ನೀಡಬೇಕಾದ ಬೆಲೆಯನ್ನು ನೀಡಲಿಲ್ಲ. ಕಠಿಣವಾದ ವಿರೋಧದ ಬಿರುಗಾಳಿ ಇದ್ದು ನಾನು ಮಿರ್ಜಾ ಸಾಹೇಬರನ್ನು ಎಂದಿಗೂ ದುಃಖಿತರಾಗಿ ಮತ್ತು ಉತ್ಸಾಹರಹಿತರಾಗಿ ಕಂಡಿಲ್ಲ. ಭಾಷೆಗಳ ಲೋಕದಲ್ಲಿ ಅರಬ್ಬಿ ಭಾಷೆಯ ಸ್ಥಾನ ಎಂಬ ವಿಷಯದಲ್ಲಿ ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹುರ ಭಾಷಣದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ ಲಾಲಾ ಭೀಮ್ಸೇನರ ಪುತ್ರ ಮತ್ತು ಕಾಶ್ಮೀರದ ಮಾಜಿ ಚೀಫ್ ನ್ಯಾಯಾಧೀಶರಾದ ಸನ್ಮಾನ್ಯ ಕನ್ವರ್ ಸೇನ್ ಸಾಹೇಬರು ತನ್ನ ಭಾಷಣದಲ್ಲಿ ಹೀಗೆ ಹೇಳಿದರು: ನೀಡಲಾದ ಭಾಷಣವು ಅತ್ಯಂತ ಜ್ಞಾನಪರ ಮತ್ತು ತಾತ್ವಿಕ ವೈಭವವನ್ನು ಒಳಗೊಂಡಿದೆ.
ಈ ಲೆಕ್ಚರಿನ ಪ್ರಭಾವ ನನ್ನ ಹೃದಯದಲ್ಲಿ ದೀರ್ಘಕಾಲದವರೆಗೂ ಇರುವುದು ಎಂಬ ಪ್ರತೀಕ್ಷೆ ನನಗಿದೆ. ಭೌತಿಕ ವಿದ್ಯಾಭ್ಯಾಸದ ಮಟ್ಟದಲ್ಲಿ ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಪ್ರೈಮರಿ ಕೂಡ ತೇರ್ಗಡೆ ಹೊಂದಿರಲಿಲ್ಲ. ಅಲ್ಲಾಹನು ವಾಗ್ದಾನ ಮಾಡಿದ್ದ ಜ್ಞಾನದಿಂದ ಅವರನ್ನು ಅಲ್ಲಾಹನು ತುಂಬಿಸಿದ್ದನು. ಅದರ ಬಗ್ಗೆ ಹೊಗಳದೇ ಇರಲು ಅನ್ಯರಿಂದಲೂ ಸಾಧ್ಯವಿರಲಿಲ್ಲ. ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಖಲೀಫರಾದ ಕೆಲವು ದಿನಗಳ ನಂತರ ಅಮೆರಿಕದ ಒಬ್ಬ ಪಾದ್ರಿ ಕಾದ್ಯಾನಿಗೆ ಬಂದರು ಮತ್ತು ಕೆಲವು ಮುಖ್ಯ ಧಾರ್ಮಿಕ ಪ್ರಶ್ನೆಗಳನ್ನು ಮುಂದುವರಿಸುತ್ತಾ ಹೀಗೆ ಹೇಳಿದರು: ಮುಸ್ಲಿಮರ ಅತ್ಯಂತ ದೊಡ್ಡ ಪಂಡಿತರು ಮತ್ತು ವಿದ್ವಾಂಸರು ಕೂಡ ಈ ಪ್ರಶ್ನೆಗಳಿಗೆ ತೃಪ್ತಿಕರವಾದ ಉತ್ತರವನ್ನು ಇಂದಿನ ತನಕ ನನಗೆ ನೀಡಿಲ್ಲ. ನಾನು ಈ ಪ್ರಶ್ನೆಗಳನ್ನು ನಿಮ್ಮ ಖಲೀಫಾ ಸಾಹೇಬರ ಸನ್ನಿಧಿಯಲ್ಲಿ ಮುಂದುವರಿಸಲಿಕ್ಕಾಗಿ ವಿಶೇಷವಾಗಿ ಬಂದಿದ್ದೇನೆ. ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಅತ್ಯಂತ ಸಮಾಧಾನದಿಂದ ಈ ಎಲ್ಲ ಪ್ರಶ್ನೆಗಳನ್ನು ಆಲಿಸಿದರು ಮತ್ತು ಅವುಗಳಿಗೆ ಎಂತಹ ತೃಪ್ತಿಕರವಾದ ಉತ್ತರಗಳನ್ನು ನೀಡಿದರು ಎಂದರೆ, ಪಾದ್ರಿ ಸಾಹಿಬ್ ಹೀಗೆ ಹೇಳಿದರು: ನಾನು ಇಂದಿನ ತನಕ ಇಂತಹ ವಿವೇಕಯುತ ಮಾತುಕತೆ ಮತ್ತು ಇಂತಹ ಸಮರ್ಥ ಭಾಷಣವನ್ನು ಯಾವನೇ ಮುಸ್ಲಿಮನ ಬಾಯಿಯಿಂದ ಆಲಿಸಿಲ್ಲ. ನಿಮ್ಮ ಖಲೀಫರು ಬಹಳ ಶ್ರೇಷ್ಠ ವಿದ್ವಾನ್ ಎಂದು ತೋರುತ್ತದೆ. ಧಾರ್ಮಿಕ ಲೋಕದ ಮೇಲೆ ಅವರಿಗೆ ಆಳವಾದ ದೃಷ್ಟಿಯಿದೆ. ಹೀಗೆ ಹೇಳಿ ಪಾದ್ರಿ ಬಹಳ ಆದರದಿಂದ ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹುರ ಕೈಯನ್ನು ಚುಂಬಿಸಿ ಮರಳಿ ಹೋದರು. ಸಿಯಾಸತ್ ಪತ್ರಿಕೆ ಹೀಗೆ ಬರೆಯಿತು: ಧಾರ್ಮಿಕ ಭಿನ್ನಾಭಿಪ್ರಾಯದ ಮಾತನ್ನು ಬಿಟ್ಟುಕೊಂಡು ನೋಡುವುದಾದರೆ ಲೇಖನ ಮತ್ತು ಗ್ರಂಥ ರಚನೆಯಲ್ಲಿ ಜನಾಬ್ ಬಶೀರುದ್ದೀನ್ ಮಹಮೂದ್ ಅಹ್ಮದ್ ಸಾಹಿಬ್ ಮಾಡಿದ ಕಾರ್ಯವು ಗಾತ್ರದ ದೃಷ್ಟಿಯಲ್ಲೂ ಉಪಯುಕ್ತತೆಯ ದೃಷ್ಟಿಯಲ್ಲೂ ಶ್ಲಾಘನೀಯವಾಗಿದೆ. ಮೌಲಾನಾ ಮುಹಮ್ಮದ್ ಅಲಿ ಜೌಹರ್ ಸಾಹಿಬರು ಲಂಡನ್ನಿನ ರೌಂಡ್ ಟೇಬಲ್ ಸಭೆಗೆ ಸಂಬಂಧಿಸಿ ತನ್ನ ಪತ್ರಿಕೆಯಾದ ಹಮ್ದರ್ದ್ನಲ್ಲಿ ಬರೆಯುತ್ತಾರೆ: ಜನಾಬ್ ಮಿರ್ಜಾ ಬಶೀರುದ್ದೀನ್ ಮಹಮೂದ್ ಅಹ್ಮದ್ ಮತ್ತು ಅವರ ಈ ಸಂಘಟಿತ ಜಮಾತಿನ ಪ್ರಸ್ತಾಪವನ್ನು ಈ ಸಾಲುಗಳಲ್ಲಿ ಪ್ರಸ್ತಾಪಿಸದೇ ಇದ್ದರೆ ಅದು ಕೃತಜ್ಞತೆ ಆಗುವುದು. ಅವರು ಧಾರ್ಮಿಕ ಭಿನ್ನತೆಯನ್ನು ಲೆಕ್ಕಿಸದೆ ಎಲ್ಲ ಮುಸ್ಲಿಮರ ಏಳಿಗೆಗಾಗಿ ಸಂಪೂರ್ಣ ಗಮನವನ್ನು ಕೊಟ್ಟರು. ಈ ಜನರು ಈಗ ಒಂದೆಡೆ ಮುಸ್ಲಿಮರ ರಾಜಕೀಯದಲ್ಲಿ ಅಭಿರುಚಿ ಇರಿಸುತ್ತಿದ್ದಾರೆ, ಮತ್ತೊಂದೆಡೆ ಮುಸ್ಲಿಮರ ಸಂಪರ್ಕ ಮತ್ತು ವ್ಯಾಪಾರದ ವ್ಯವಸ್ಥೆಯಲ್ಲಿ ಅತ್ಯಂತ ಪರಿಶ್ರಮದಿಂದ ನಿರತರಾಗಿರುವರು. ಈ ಸಂಘಟಿತ ಪಂಗಡದ ವೈಖರಿ ಇಸ್ಲಾಮಿನ ಬಹುಭಾಗಕ್ಕೆ ಸಾಮಾನ್ಯವಾಗಿ ಮತ್ತು ಅದರ ವ್ಯಕ್ತಿಗಳಿಗೆ ವಿಶೇಷವಾಗಿ ಮಾರ್ಗದೀಪವಾಗುವುದು. ಡಾಕ್ಟರ್ ಅಲ್ಲಾಮಾ ಮೊಹಮ್ಮದ್ ಇಕ್ಬಾಲ್ರಿಗೆ ಸಂಬಂಧಪಟ್ಟ ದಾಖಲೆಗಳಲ್ಲಿ ಕೆಲವು ಸಂಗತಿಗಳಿವೆ. ಕ್ರಿಸ್ತಶಕ 1927 ಮಾರ್ಚ್ 24ರಂದು ಲಾಹೋರಿನಲ್ಲಿ ಒಂದು ಸಭೆ ನಡೆದಿತ್ತು. ಅಲ್ಲಾಮಾ ಇಕ್ಬಾಲ್ ಅದರ ಅಧ್ಯಕ್ಷರಾಗಿದ್ದರು. ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಅಲ್ಲಿ ಭಾಷಣ ಮಾಡಿದ್ದರು. ಅಲ್ಲಾಮಾ ಸಾಹಿಬರು ಹೇಳಿದರು: ಬಹಳ ದೀರ್ಘಕಾಲದ ನಂತರ ಲಾಹೋರಿನಲ್ಲಿ ಇಂತಹ ಭಾಷಣವನ್ನು ಆಲಿಸಲು ಸಾಧ್ಯವಾಯಿತು. ವಿಶೇಷವಾಗಿ ಪವಿತ್ರ ಕುರಾನಿನ ವಚನಗಳಿಂದ ಮಿರ್ಜಾ ಸಾಹಿಬ್ ನೀಡಿದ ವ್ಯಾಖ್ಯಾನ ಅತ್ಯಂತ ಉತ್ತಮವಾಗಿತ್ತು. ನನಗೆ ಈ ಭಾಷಣದಿಂದ ಲಭಿಸುತ್ತಿರುವ ಅನುಭೂತಿ ಹೊರಟು ಹೋಗದೇ ಇರಲು ನಾನು ನನ್ನ ಭಾಷಣವನ್ನು ಹೆಚ್ಚು ವಿಸ್ತರಿಸಲು ಬಯಸುವುದಿಲ್ಲ. ಕ್ರಿಸ್ತಶಕ 1919ರಲ್ಲಿ ಲಾಹೋರಿನಲ್ಲಿ ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಇಸ್ಲಾಮಿನಲ್ಲಿ ಭಿನ್ನತೆಯ ಆರಂಭ ಎಂಬ ವಿಷಯದಲ್ಲಿ ಒಂದು ಮಹತ್ತಾದ ಲೆಕ್ಚರ್ ನೀಡಿದರು. ಲಾಹೋರಿನ ಇಸ್ಲಾಮಿಯಾ ಕಾಲೇಜಿನ ಪ್ರಾಂಶುಪಾಲರಾದ ಸೈಯದ್ ಅಬ್ದುಲ್ ಖಾದಿರ್ ಸಾಹಿಬ್ ತನ್ನ ಅಧ್ಯಕ್ಷ ಭಾಷಣದಲ್ಲಿ ಹೀಗೆ ಹೇಳಿದರು: ಈ ಭಾಷಣ ಅತ್ಯಂತ ಜ್ಞಾನಪರವಾಗಿದೆ. ನನಗೂ ಇಸ್ಲಾಮಿನ ಚರಿತ್ರೆಯ ಬಗ್ಗೆ ಸ್ವಲ್ಪ ಅರಿವಿದೆ. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಖಿಲಾಫತ್ ಕಾಲದ ಭಿನ್ನತೆಗಳ ಬಗ್ಗೆ ಆಳವಾಗಿ ಗೊತ್ತಿರುವ ಹಾಗೂ ಆ ವಿನಾಶಕಾರಿ ಮತ್ತು ಮೊದಲ ಆಂತರಿಕ ಪಿತೂರಿಯ ಕಾರಣಗಳನ್ನು ಗೊತ್ತು ಮಾಡಿರುವ ಚರಿತ್ರಗಾರರು ಮುಸ್ಲಿಮರಲ್ಲಿ ಮತ್ತು ಮುಸ್ಲಿಮೇತರರಲ್ಲಿ ಬಹಳ ಕಡಿಮೆ ಎಂದು ನಾನು ಧೈರ್ಯದಿಂದ ಹೇಳಬಲ್ಲನು. ಖಿಲಾಫತ್ತಿನ ಆಸ್ಥಾನ ದೀರ್ಘಕಾಲದವರೆಗೂ ಅಸ್ಥಿರವಾಗಲು ಕಾರಣವಾದ ಘಟನೆಗಳನ್ನು ಮಿರ್ಜಾ ಸಾಹಿಬರು ಅತ್ಯಂತ ಸ್ಪಷ್ಟವಾಗಿ ಮತ್ತು ಸಲೀಸಾಗಿ ವಿವರಿಸಿದರು. ಇಂತಹ ತಾರ್ಕಿಕ ವಿಷಯವು ಮೊದಲೆಂದೂ ಇಸ್ಲಾಮಿನ ಚರಿತ್ರೆಯೊಂದಿಗೆ ಅಭಿರುಚಿ ಹೊಂದಿರುವ ಸಹೋದರರ ದೃಷ್ಟಿಯಲ್ಲಿ ಬಿದ್ದಿರಲಾರದು ಎಂದು ನಾನು ಹೇಳಬಲ್ಲೆ. 1924 ಆಗಸ್ಟ್ 10ರಂದು ಡಮಸ್ಕಸ್ಸಿನ ಅಲ್ ಇಮ್ರಾನ್ ಪತ್ರಿಕೆ ಡಮಸ್ಕಸ್ನಲ್ಲಿ ಮೆಹದಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಹೀಗೆ ಬರೆಯಿತು: ಅತ್ಯಂತ ಆಳವಾಗಿ ಅನ್ವೇಷಣ ನಡೆಸುವವರಾಗಿ ಎಲ್ಲ ಧರ್ಮಗಳ ಮತ್ತು ಅವುಗಳ ಚರಿತ್ರೆ ತತ್ವದರ್ಶನದ ಬಗ್ಗೆ ಆಳವಾಗಿ ಪಠಿಸಿರುವವರಾಗಿ ಹಾಗೂ ದೈವಿಕ ಧರ್ಮ ಸಂಹಿತೆ ಯುಕ್ತಿ ಮತ್ತು ತತ್ವದ ಬಗ್ಗೆ ಅರಿವುಳ್ಳ ವ್ಯಕ್ತಿಯಾಗಿ ನಾವು ಅವರನ್ನು ಕಂಡವು. ಮುಸ್ಲಿಮ್ ಮೌದ್ ರಜಿಯಲ್ಲಾಹು ನಿಧನಗೊಂಡಾಗ ಪ್ರಸಿದ್ಧ ಲೇಖಕ ಮತ್ತು ರಾಜಕಾರಣಿಯಾದ ಮಿಯಾ ಮೊಹಮ್ಮದ್ ಶಫಿ ಹೀಗೆ ಹೇಳಿದರು: ಮಿರ್ಜಾ ಮಹಮೂದ್ ಅಹ್ಮದ್ ಸಾಹಿಬ್ ರಜಿಯಲ್ಲಾಹು ಖಿಲಾಫತ್ತಿನ ಸ್ಥಾನಕ್ಕೇರಿದ ನಂತರ ಯಾವ ರೀತಿಯಲ್ಲಿ ತನ್ನ ಜಮಾತನ್ನು ಸಂಘಟಿಸಿದರು ಮತ್ತು ಯಾವ ರೀತಿಯಲ್ಲಿ ಸದರ್ ಅಂಜುಮನ್ ಅಹ್ಮದಿಯಾವನ್ನು ಒಂದು ಸಕ್ರಿಯ ಮತ್ತು ಜೀವಂತ ಸಂಘಟನೆಯನ್ನಾಗಿ ಮಾಡಿದರು, ಅದರಿಂದ ಅವರ ಅಪಾರವಾದ ಆಡಳಿತಾತ್ಮಕ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ. ಅವರ ಬಳಿ ಯಾವುದೇ ವಿಶ್ವವಿದ್ಯಾನಿಲಯದ ಡಿಗ್ರಿ ಇರಲಿಲ್ಲ, ಆದರೆ ಅವರು ವೈಯಕ್ತಿಕವಾಗಿ ಅಧ್ಯಯನ ನಡೆಸಿ ತನ್ನನ್ನು ನಿಜವಾಗಿಯೂ ವಿದ್ವಾಂಸರನ್ನಾಗಿ ಕರೆಯಲ್ಪಡಲು ಅರ್ಹರನ್ನಾಗಿ ಮಾಡಿದರು. ಮಿರ್ಜಾ ಸಾಹೇಬರು ಅತ್ಯಂತ ಪ್ರಜ್ಞಾವಂತ ಮತ್ತು ನಿಪುಣ ಲೇಖಕರಾಗಿದ್ದರು ಮತ್ತು ಅವರು ಪ್ರತಿಯೊಂದು ಸಂದರ್ಭವನ್ನು ಅತ್ಯಂತ ಉಪಯುಕ್ತ ರೀತಿಯಲ್ಲಿ ಉಪಯೋಗಿಸುತ್ತಿದ್ದರು. ಅದರಿಂದ ಅವರ ಜಮಾತಿನ ಪ್ರಗತಿಯ ಮಾರ್ಗಗಳು ತೆರೆಯಲ್ಪಡುತ್ತಿದ್ದವು. ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ವಿವಿಧ ವಿಷಯಗಳಲ್ಲಿ ಜಮಾತಿಗೆ ಮತ್ತು ಒಟ್ಟಾಗಿ ಮುಸ್ಲಿಮರಿಗೆ ಮಾರ್ಗದರ್ಶನ ನೀಡಿದ್ದರು.
ಅವರ ಗ್ರಂಥಗಳು ಅನೇಕ ಬೃಹತ್ ಸಂಪುಟಗಳನ್ನು ಹೊಂದಿವೆ. ಅವರ ಕುತುಬಗಳು ಇವೆ. ಹಳೆಯ ರೆಕಾರ್ಡಿನಿಂದ ಪ್ರಕಾಶನಗೊಂಡಿರದ ನೋಟ್ಸ್ ಅಥವಾ ಖುತ್ಬಗಳಿಂದ ಮತ್ತು ಭಾಷಣಗಳಿಂದ ಪವಿತ್ರ ಕುರ್ಆನಿನ ವ್ಯಾಖ್ಯಾನಗಳು ಲಭಿಸುತ್ತಿವೆ. ಅವುಗಳನ್ನು ಸಹ ಪ್ರಕಟಿಸಲಾಗುವುದು ಇನ್ಶಾ ಅಲ್ಲಾ. ಅನೇಕ ಪುಸ್ತಕಗಳು ಆಂಗ್ಲ ಭಾಷೆಯಲ್ಲೂ ಪ್ರಕಾಶನಗೊಂಡಿವೆ. ಉರ್ದು ಗೊತ್ತಿಲ್ಲದವರು ಆ ಅರಿವಿನ ಭಂಡಾರದಿಂದ ಪ್ರಯೋಜನ ಪಡೆಯಲು ಪ್ರಯತ್ನಿಸಬೇಕು. ಅಲ್ಲಾಹನು ನಮಗೆಲ್ಲರಿಗೂ ಆ ಜ್ಞಾನದ ಖಜಾನೆಯಿಂದ ಪ್ರಯೋಜನ ಪಡೆಯಲು ಸೌಭಾಗ್ಯ ನೀಡಲಿ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಜಮಾತಿನ ವಿರುದ್ಧ ವಿರೋಧದ ಅಲೆ ಪುನಃ ಎದ್ದಿದೆ. ಚುನಾವಣೆಯಲ್ಲಿ ಸೋತಿರುವ ಅಥವಾ ತಮ್ಮ ಇಷ್ಟಪ್ರಕಾರದ ಫಲಿತಾಂಶ ಲಭಿಸದ ರಾಜಕಾರಣಿಗಳ ಮತ್ತು ಮೌಲವಿಗಳ ಒಂದು ದೊಡ್ಡ ವಿಭಾಗ ಗಲಭೆ ಹರಡಲಿಕ್ಕಾಗಿ ಪುನಃ ಅಹಮದಿಯರ ಮೇಲೆ ಹಲ್ಲೆ ನಡೆಸುತ್ತಿದೆ. ಆದ್ದರಿಂದ ಅಹಮದಿಯರು ಜಾಗರೂಕರಾಗಿರುವುದರ ಜೊತೆಗೆ ದುಆಗಳನ್ನು ಮಾಡುವುದಕ್ಕೂ ಮತ್ತು ಸದಕಗಳನ್ನು ನೀಡುವುದಕ್ಕೂ ಬಹಳ ಹೆಚ್ಚು ಒತ್ತು ನೀಡಬೇಕಾಗಿದೆ. ಅಲ್ಲಾಹನು ಅಹಮದಿಯರನ್ನು ಸಂರಕ್ಷಿಸಲಿ. ಯಮನಿನ ಅಹಮದಿಯರಿಗಾಗಿಯೂ ದುಆ ಮಾಡಿರಿ. ಅಲ್ಲಾಹನು ಅವರ ಕಷ್ಟಗಳನ್ನು ನೀಗಿಸಲಿ. ಅವರಲ್ಲಿ ಅನೇಕರು ಸೆರೆಮನೆಯಲ್ಲಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಅವರನ್ನು ಅಲ್ಲಾಹನು ಬೇಗನೆ ಸೆರೆಯಿಂದ ಬಿಡುಗಡೆಗೊಳಿಸಲಿ. ಫಲಸ್ತೀನಿಯರಿಗಾಗಿಯೂ ದುಆ ಮಾಡಿರಿ. ಅಲ್ಲಾಹನು ಅವರ ಮೇಲೂ ಕೃಪೆ ತೋರಲಿ ಮತ್ತು ಶಕ್ತಿಶಾಲಿ ದೇಶಗಳ ಪೀಡನೆಯಿಂದ ಅವರಿಗೆ ಮುಕ್ತಿ ನೀಡಲಿ. Alhamdulillah, nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلله فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. واذكروا الله يذكركم وادعوه يستجب لكم ولذكر الله أكبر.